ಮೈಸೂರು ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ವತಿಯಿಂದ ಲೀಡ್ ಟ್ರೈನಿಂಗ್ ಕಾರ್ಪೊರೇಟ್ ಸೊಲ್ಯೂಷನ್ಸ್ ಸಹಯೋಗದೊಂದಿಗೆ ಮೇ 31ರ ಬೆಳಗ್ಗೆ 9 ರಿಂದ ಸಂಜೆ 6ರವರೆಗೆ ಉದ್ಯೋಗ ಮೇಳವನ್ನು ಕಾಲೇಜಿನ ಆವರಣದಲ್ಲಿ ಆಯೋಜಿಸಲಾಗಿದೆ ಎಂದು ಲೀಡ್ ಟ್ರೈನಿಂಗ್ ಕಾರ್ಪೊರೇಟ್ ಸೊಲ್ಯೂಷನ್ಸ್ ಸಿಇಒ ಶ್ರೀವಿದ್ಯಾ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಉದ್ಯೋಗ ಮೇಳದಲ್ಲಿ ಸುಮಾರು 75 ಉದ್ಯೋಗ ಸಂಸ್ಥೆಗಳು ಭಾಗವಹಿಸುವ ನಿರೀಕ್ಷೆಯಿದ್ದು 32 ಸಂಸ್ಥೆಗಳು ಖಾತರಿಪಡಿಸಿವೆ ಎಂದರು. ಉದ್ಯೋಗ ಮೇಳವನ್ನು ಕೃಷ್ಣರಾಜ ಕ್ಷೇತ್ರದ ಶಾಸಕ ಟಿಎಸ್ ಶ್ರೀವತ್ಸ ಉದ್ಘಾಟಿಸಲಿದ್ದು, ಸುಮಾರು 1,000ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಉದ್ಯೋಗ ಒದಗಿಸುವ ಭರವಸೆಯಿದೆ ಎಂದು ತಿಳಿಸಿದರು. ಸದರಿ ಉದ್ಯೋಗ ಮೇಳದಲ್ಲಿ 18 ವರ್ಷದಿಂದ 35 ವರ್ಷದೊಳಗಿನ ಉದ್ಯೋಗಾಕಾಂಕ್ಷಿಗಳು ಭಾಗವಹಿಸಬಹುದಾಗಿದ್ದು, ಸೆಕ್ಯೂರಿಟಿ ಹಂತದಿಂದ ಎಲ್ಲಾ ರೀತಿಯ ಉದ್ಯೋಗಗಳ ಸಂಬಂಧಿತ ಸಂಸ್ಥೆಗಳು ಮೇಳದಲ್ಲಿ ಭಾಗವಹಿಸಲಿವೆ. ಅಲ್ಲದೆ ಮೇಳ ನಡೆಯುವ ವೇಳೆಯಲ್ಲಿಯೇ ಕಾಲೇಜಿನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸಿ ಉದ್ಯೋಗ ಪಡೆಯುವ ಸಂಬಂಧ 1.5 ಗಂಟೆಗಳ ಅರಿವು ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಬೆಳಿಗ್ಗೆ 11 ರಿಂದ 12:30ರವರೆಗೆ ಹಾಗೂ ಸಂಜೆ 3:30 ರಿಂದ 5 ಗಂಟೆವರೆಗೆ 2 ಬಾರಿ ನಡೆಯಲಿದೆ ಎಂದು ಹೇಳಿದರು. ಪ್ಲೇಸ್ಮೆಂಟ್ ಆಫ್ ಕಾಲೇಜ್ ಬಗ್ಗೆ ಪ್ಲೇಸ್ಮೆಂಟ್ ಆಫೀಸರ್ ಪ್ರಭುಸ್ವಾಮಿ ಸರ್ ಹೇಳ್ತಾರೆ. ಈಗ ನಾನು ಸದ್ಯಕ್ಕೆ ಈ ತಿಂಗಳು ಮಾಡ್ತಿರುವಂತಹ ಉದ್ಯೋಗ ಮೇಳದ ಬಗ್ಗೆ ಮಾತಾಡ್ತೀನಿ. ಮೇ 31ನೇ ತಾರೀಕು ಮೈಸಮ್ ಕಾಲೇಜ್ನವ್ರ ಜೊತೆಗೆ ನಾನು ನನ್ನ ಸಂಸ್ಥೆ ಲೀಡ್ ಟ್ರೈನಿಂಗ್ ಆ್ಯಂಡ್ ಕಾರ್ಪೊರೇಟ್ ಸೊಲ್ಯೂಷನ್ಸ್ ಅಂತ 2014ರಲ್ಲಿ ನಾನು ಮೈಸೂರಿನಲ್ಲಿ ಆರಂಭಿಸಿದಂಥ ಪುಟ್ಟ HR ಫರ್ಮ್ ಇದು. ಇವತ್ತು ಹತ್ತತ್ರ 150 ಜನ ಕೆಲಸ ಮಾಡ್ತಾ ಇದ್ದಾರೆ ನನ್ನ ಹತ್ರ. ಬೇರೆ ಬೇರೆ ಗ್ರ್ಯಾಜುಯೇಟ್ಸು, ಇಂಜಿನಿಯರ್ಸು, ಎಲ್ಲ ರೀತಿಯ ಕ್ಯಾಂಡಿಡೇಟ್ಸು ವರ್ಕ್ ಮಾಡ್ತಾ ಇದ್ದಾರೆ. ಈ ಸಂಸ್ಥೆ ಮೈಸಮ್ ಕಾಲೇಜವ್ರ ಜೊತೆ ಸೇರಿಕೊಂಡು ನಾವು 31ನೇ ತಾರೀಕು ಒಂದು ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸ್ತಾ ಇದ್ದೀವಿ. ಇದು ಮೈಸಮ್ ಅವ್ರ ಜೊತೆ ನಾನು ಮಾಡ್ತಿರುವಂತಹ 2ನೇ ಉದ್ಯೋಗ ಮೇಳ. ಈ ಬೃಹತ್ ಉದ್ಯೋಗ ಮೇಳ ಅಂತ ಯಾಕಂತೀವಿ ಅಂತಂದರೆ ಹತ್ತತ್ರ 70 ರಿಂದ 80 ಕಂಪನಿ ಬರುವಂತಹ ಎಕ್ಸ್ಪೆಕ್ಟೇಷನ್ಸ್ ಇದೆ. ಈಗ ಆಲ್ರೆಡಿ 32 ಕಂಪನಿ ಕನ್ಫರ್ಮೇಷನ್ ಕೊಟ್ಟಿದ್ದಾರೆ. 32 ಕಂಪನೀಸ್ ಬೇರೆ ಬೇರೆ ರೀತಿಯ ರಿಕ್ವೈರ್ಮೆಂಟ್ಸ್ ಇರುತ್ತೆ. 10ನೇ ತರಗತಿ ಪಾಸಾಗಿ 18 ವರ್ಷ ಮಿನಿಮಮ್ ಆಗಿರೋರಿಂದ ಹಿಡಿದು 55 ವರ್ಷದವರೆಗಿನವ್ರಿಗೆ ಎಲ್ಲ ಬೇರೆ ಬೇರೆ ರೀತಿಯ ಉದ್ಯೋಗಗಳು ಈ ಉದ್ಯೋಗ ಮೇಳದಲ್ಲಿ ಅವಕಾಶ ಇರುತ್ತೆ. ಈ ಉದ್ಯೋಗ ಮೇಳವನ್ನು ಇನಾಗ್ರೇಟ್ ಮಾಡೋದಕ್ಕೆ ಶ್ರೀವತ್ಸ ಅವರು ಬರ್ತಾ ಇದ್ದಾರೆ, ನಮ್ಮ ಶಾಸಕರಾದ ಶ್ರೀವತ್ಸ ಅವರು. ಇನ್ನೇನಾದ್ರು ಹೇಳಬೇಕಾ ಸರ್? ಹಾಂ, ಮತ್ತು ಈ ಉದ್ಯೋಗ ಮೇಳದಲ್ಲಿ ಯಾರ್ಯಾರು ಶಾರ್ಟ್ ಲಿಸ್ಟ್ ಆಗ್ತಾರೆ, ಸುಮಾರು ಕಂಪ್ನಿಗಳು ಅವತ್ತೇ ಫೈನಲ್ ರೌಂಡ್ ಕೂಡ ಮುಗಿಸಿ ಅಲ್ಲೇ ಆಫರ್ ಲೆಟರ್ ಕೂಡ ಕೊಡ್ತಾರೆ. ಕೆಲವು ಕಂಪ್ನಿಗಳು ಅವ್ರದ್ದು ಒಂದು ಕಂಪ್ಯೂಟರ್ ಟೆಸ್ಟ್ ಇರುತ್ತೆ, ಅದಕ್ಕೆ ಮಾತ್ರ ಬ್ಯಾಂಗ್ಳೂರಿಗೆ ಕರೀತಾರೆ. ಕಂಪ್ನಿಗಳು ಬರ್ತಾ ಇರೋದು ಮೈಸೂರು, ನಂಜನಗೂಡು ಇಂಡಸ್ಟ್ರಿಯಲ್ ಏರಿಯಾ, ಕಡ್ಕೊಳ್ಳ ಇಂಡಸ್ಟ್ರಿಯಲ್ ಏರಿಯಾ, ಬೆಂಗಳೂರು ಮತ್ತು ಹೈದರಾಬಾದ್, ಇಲ್ಲಿನ ಕಂಪ್ನಿಗಳು ಬರ್ತಾ ಇದ್ದಾವೆ. IT ಕಂಪ್ನಿಗಳು ಮಾತ್ರ ಅಲ್ಲ, ಸೆಕ್ಯೂರಿಟಿ ಗಾರ್ಡ್ ಒಂದು ನೌಕರಿಯಿಂದ ಹಿಡಿದು ಬೇರೆ ಎಲ್ಲ ರೀತಿಯ ನೌಕರಿಗಳು ಉದ್ಯೋಗಾವಕಾಶಗಳು ಕೂಡ ತೊಗೊಂಡು ಬರ್ತಾ ಇದ್ದೀವಿ ಈ ಉದ್ಯೋಗ ಮೇಳಕ್ಕೆ. ಅಷ್ಟೇ ಅಲ್ಲದೆ ನನಗೆ ಯಾವುದೇ ರೀತಿಯ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ, ನಾನು ಸಿವಿಲ್ ಎಕ್ಸಾಮ್ಸ್ ಬರೀಬೇಕು, ಬ್ಯಾಂಕಿಂಗ್ ಎಕ್ಸಾಮ್ ಬರೀಬೇಕು, ಪೋಸ್ಟ್ ಆಫೀಸ್ ಎಕ್ಸಾಮ್ ಬರೀಬೇಕು ಅಂತ ತುಂಬ ಜನ ಮಕ್ಕಳು ಅಂದ್ಕೊಂಡಿರ್ತಾರೆ. ಬಟ್ ಈ ಮೈಸೂರಿನಲ್ಲೇ, ಮಂಡ್ಯ ಅಥವಾ ಟಿ ನರಸೀಪುರ ಅಂತ ಏರಿಯಾನಲ್ಲ, ಮೈಸೂರಿನಲ್ಲೇ ಅದಕ್ಕೆ ಬೇಕಾಗುವಂತಹ ಕೋಚಿಂಗ್ ತುಂಬ ಕಡಿಮೆ ಇದೆ. ಹಾಗಾಗಿ ಅವತ್ತು ಉದ್ಯೋಗ ಮೇಳದಲ್ಲಿ ಸ್ಪೆಷಲ್ ಆಗಿ ಒಂದು ಸೆಷನ್ ಇಟ್ಟಿದ್ದೀವಿ. ಯಾವ್ಯಾವ ರೀತಿಯ ಗೌರ್ಮೆಂಟ್ ಎಕ್ಸಾಮ್ಸು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಕ್ಸಾಮ್ಸ್ ಇದೆ, ಪೊಲೀಸ್ ಆಫೀಸರ್ಸ್ ಎಕ್ಸಾಮ್ಸ್ ಇದೆ, ಪೋಸ್ಟ್ ಆಫೀಸ್ನಲ್ಲಿ ಸುಮಾರು ರೋಡ್ಸು ಇನ್ನೂ ಎಂಟಿ ಇದೆ, ರೈಲ್ವೆ ಡಿಪಾರ್ಟ್ಮೆಂಟ್ ಹೈರಿಂಗ್ ನಡೀತಾ ಇದೆ. ಸೊ ಇನ್ನು ಬ್ಯಾಂಕಿಂಗ್ SBI ಹೈರಿಂಗ್ ಇನ್ನೇನು ಜುಲೈನಲ್ಲಿ ಶುರು ಆಗುತ್ತೆ. ಸೊ ಇಂಥದಕ್ಕೆಲ್ಲ ಅಪ್ಲೈ ಮಾಡೋದು ಹೇಗೆ, ಇದಕ್ಕೆ ಬೇಕಾಗಿರುವಂತಹ ಎಂಟ್ರೆನ್ಸ್ ಟೆಸ್ಟ್ ಸ್ಕೋರಿಂಗ್ಗೆ ಯಾವ ರೀತಿಯ ಪ್ರಿಪ್ರೇಷನ್ ಆಗಬೇಕು, ಮತ್ತು ಅಪ್ಲೈ ಮಾಡೋದು ಹೇಗೆ ಅಪ್ಲೈ ಮಾಡಬೇಕು, ಯಾವ ರೀತಿಯ ಇವಾಗೆಲ್ಲ ಆನ್ಲೈನ್ ಅಪ್ಲಿಕೇಶನ್ಸ್ ನಿಮಗೆ ಗೊತ್ತಿರೋ ಹಾಗೆ ಎಷ್ಟೊಂದು ಜನ ಮಕ್ಕಳಿಗೆ ಅದನ್ನೆಲ್ಲ ಹೇಗೆ ಅಪ್ಲೈ ಮಾಡಬೇಕು, ಎಲ್ಲಿ ಹೋಗಿ ತಿಳ್ಕೊಬೇಕು ಗೊತ್ತಿರಲ್ಲ. ಅದಕ್ಕೆ ಬೇಕಾಗಿರುವಂಥ ಸಿಲೆಬಸ್ಸು ಏನಿರುತ್ತೆ, ಅದಕ್ಕೆ ಪ್ರಿಪ್ರೇಷನ್ ಏನಾಗಬೇಕು, ಇದನ್ನು ಒಂದು ಕ್ಯಾಪ್ಸ್ಯೂಲ್ ಮಾಡಲಲ್ಲಿ 1.5 ಗಂಟೆ ಸೆಷನು, ಬೆಳಗ್ಗೆ ಒಂದು ಸರ್ತಿ, ಮಧ್ಯಾಹ್ನ ಒಂದು ಸರ್ತಿ ಒಬ್ಬರು ಸ್ಪೆಷಲಿಸ್ಟ್ ಇದಕ್ಕೆ ಎಕ್ಸ್ಪರ್ಟ್ ಅಂತ ಇರ್ತಾರೆ, ಅವ್ರು ಬಂದು ಮೈಸಮ್ ಕಾಲೇಜ್ನಲ್ಲಿ ಉದ್ಯೋಗ ಮೇಳ ನಡೀತಿರುವಾಗ ಸೈಡ್ ಬೈ ಸೈಡು ಇದು ಬೆಳಗ್ಗೆ ಒಂದು ಸೆಷನ್ 11 ರಿಂದ 12:30, ಮಧ್ಯಾಹ್ನ 3:30 ರಿಂದ 5, 2 ಸೆಷನನ್ನು ಮಾಡ್ತಾ ಇದ್ದೀವಿ. ಗೋಷ್ಠಿಯಲ್ಲಿ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ MS ಪ್ರಭುಸ್ವಾಮಿ, ಯೋಜನಾ ಸಮನ್ವಯಾಧಿಕಾರಿ ಪ್ರಭುಸ್ವಾಮಿ L, ಪ್ರಾಧ್ಯಾಪಕಿ ವಿಜಯಶ್ರೀ, ಮಾದೇಶ್ ಇದ್ದರು.